ಹೆಬ್ಬಗೋಡಿ ನಗರಸಭೆಯಲ್ಲಿ 77ನೇ ಗಣರಾಜ್ಯೋತ್ಸವ ಸಂಭ್ರಮಾಚರಣೆ. ಹೆಬ್ಬಗೋಡಿ ನಗರಸಭೆಯಲ್ಲಿ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಸುಜಾತಾ ಹರೀಶ್, ಉಪಾಧ್ಯಕ್ಷರಾದ ಶ್ರೀಮತಿ ಸುಜಾತಾ ಕೆಪಿ ರಾಜು, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಡಾ ಜಯರಾಮ್ ಹಾಗೂ ನಗರಸಭೆಯ ಪೌರಾಯುಕ್ತರಾದ ರಾಜೇಂದ್ರ ಕುಮಾರ್ ಅವರು ತ್ರಿವರ್ಣ ಧ್ವಜಾರೋಹಣ ಮಾಡುವ ಮೂಲಕ ಗಣರಾಜ್ಯೋತ್ಸವಕ್ಕೆ ಚಾಲನೆ ನೀಡಿದರು. ಹಾಗೂ ನಗರಸಭೆಯ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳು ಕೋರಿದರು. ಇದೇ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರು, ನಗರಸಭೆಯ ಆಡಳಿತ ಸಿಬ್ಬಂದಿಗಳು ಹಾಗೂ ಪೌರಕಾರ್ಮಿಕರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಅನ್ನದಾನ ಹಾಗೂ ಸಿಹಿ ವಿತರಣೆ ಮಾಡಲಾಯಿತು. ಗಣರಾಜ್ಯೋತ್ಸವ ಬಂದಿದೆ, ಸಡಗರ ನಾಡಿಗೆ ತಂದಿದೆ. ಗಣರಾಜ್ಯೋತ್ಸವ ಬಂದಿದೆ, ಸಡಗರ ನಾಡಿಗೆ ತಂದಿದೆ. ಸಂವಿಧಾನದ ಘನತೆಯ ಸಾರಲು, ಸಂವಿಧಾನದ ಘನತೆಯ ಸಾರಲು ಭಾರತ ಬಾವುಟ ಏರುತ್ತಿದೆ, ಬಾವುಟ ಹಾರುತ್ತ ಬೀಗುತ್ತಿದೆ. ಗಣರಾಜ್ಯೋತ್ಸವ ಬಂದಿದೆ. ನಗರಸಭೆಯಲ್ಲಿ 77ನೇ ವರ್ಷದ ಒಂದು ಗಣರಾಜ್ಯೋತ್ಸವ ಒಂದು ಕಾರ್ಯಕ್ರಮವನ್ನು ಮಾಡಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಹೆಬ್ಬಗೋಡಿ ನಗರಸಭೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಸುಜಾತಾ ಹರೀಶ್ ಅವರು, ಉಪಾಧ್ಯಕ್ಷರಾದ ಸುಜಾತಾ ಕೆಪಿ ರಾಜು ಅವರು ಮತ್ತು ಹೆಬ್ಬಗೋಡಿ ನಗರಸಭೆಯ ಪೌರಾಯುಕ್ತರಾದ ರಾಜೇಂದ್ರ ಕುಮಾರ್ ಅವರು ಹಾಗೂ ಸಿಬ್ಬಂದಿ ವರ್ಗದವರು, ಹೆಬ್ಬಗೋಡಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಬಂದು ಈ ಒಂದು ಹೆಬ್ಬಗೋಡಿ ನಗರಸಭೆಯ ಮುಂದೆ ಏನು ಧ್ವಜಾರೋಹಣ ಕಾರ್ಯಕ್ರಮ ಮಾಡಿ ಒಂದು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮವನ್ನು ಮಾಡಲಾಯಿತು. ಇಂದು ಒಂದು ವಿಶೇಷವಾದ ಒಂದು ಗಣರಾಜ್ಯೋತ್ಸವ. ಯಾಕಂದರೆ ಏನು ಇವತ್ತು ಡೇಟ್ ಇದೆ 26 ಅಂದರೆ 2026 ಇಸ್ವಿ ಏನಿದೆ, ಒಂದು ಲೈನಲ್ಲಿ ಬಂದಿದೆ. ಒಂದೊಂದು ಕೋಇನ್ಸಿಡೆನ್ಸ್, ಇದೊಂದು ಬಹಳ ಒಂದು ದಿನ, ಯಾಕಂದ್ರೆ ಇಂಥ ದಿನ ಮುಂದೆ ಬರಲ್ಲ, ನಮ್ಮ ಒಂದು ಕಾಲದಲ್ಲಿ ಬಂದಿದೆ. ಅದೇ ರೀತಿ ಒಂದು ಏನು ಬಂಕಿಮಾ ಚಟರ್ಜಿ ಅವರು ಏನು ರಚನೆ ಮಾಡಿದ್ದಾರೆ, ಒಂದೇ ಮಾತರಂ ಒಂದು ಏನು ಗೀತೆಯ ರಚನೆ ಮಾಡಿ ಇಂದಿಗೆ 150 ವರ್ಷ ಆಯಿತು. ಆ ಒಂದು ಸಂಭ್ರಮಗಳಿಂದ ನಮಗೆ ಖುಷಿ ಆಯಿತು. ಈ ಒಂದು ಸಂಭ್ರಮ ಖುಷಿ ತಂದಿದೆ. ಅದೇ ರೀತಿ ಸಮಸ್ತ ನಾಗರಿಕ ಬಂಧುಗಳಿಗೆ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳಿ ಇಚ್ಛೆ ಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. 77ನೇ ಗಣರಾಜ್ಯೋತ್ಸವ ಶುಭಾಶಯಗಳು. 26ನೇ ದಿವಸ, 26ನೇ ತಾರೀಕು, 26ನೇ ಇಸ್ವಿ ಈ ಒಳ್ಳೆ ದಿನಗಳಿಗೆ ಒಂದು ಮೊದಲನೇ ದಿನ ನೋಡಿರೋದು. ಹೆಬ್ಬಗೋಡಿ ನಗರಸಭೆಯಲ್ಲಿ ಗಣರಾಜ್ಯೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ. ಎಲ್ಲರಿಗೂ ನಮಸ್ಕಾರಗಳು. ನಾವು ಇಂದು 77ನೇ ಗಣರಾಜ್ಯೋತ್ಸವನ ಆಚರಣೆ ಮಾಡಿಸ್ತಾ ಇದ್ದೀವಿ. ಇಂದು ನಮ್ಮ ನಗರಸಭೆ ಕಚೇರಿಯಲ್ಲಿ ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು, ಪೌರಾಯುಕ್ತರು, ನಗರಸಭೆ ಸದಸ್ಯರು, ಆಡಳಿತ ವರ್ಗದವರು, ಸಿಬ್ಬಂದಿ ವರ್ಗದವರು ಎಲ್ಲರೂ ಒಟ್ಟುಗೂಡಿ, ಪೌರ ಕಾರ್ಮಿಕರು ಎಲ್ಲರೂ ಒಟ್ಟುಗೂಡಿ ಇಂದು ಆಚರಣೆ ಮಾಡಿದ್ವಿ. ಬಹಳ ಖುಷಿಯಾಗುತ್ತೆ. ಎಲ್ಲ ಸಂತೋಷದಿಂದ ಆಚರಣೆ ಮಾಡಿದ್ವಿ. 1950 ಜನವರಿ 26ರಂದು ಈ ಸಂವಿಧಾನಾತ್ಮಕವಾಗಿ ಜಾರಿಗೆ ಬಂತು ಗಣರಾಜ್ಯೋತ್ಸವವು. ಇದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರ ಬಹಳ ಮುಖ್ಯವಾದದ್ದು. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಧ್ವಜಾರೋಹಣ ಮಾಡ್ತಾರೆ. ಶಾಲೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸೋಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಸಹ ಮಾಡ್ತಾರೆ. ರಾಜ್ಪಥಲ್ಲಿ ಪೆರೇಡ್ ಶೋಗಳನ್ನ ಆಯೋಜನೆ ಮಾಡ್ತಾರೆ. ಇದು ರಾಷ್ಟ್ರೀಯ ದಿನವಾಗಿ ಇದನ್ನು ಆಚರಿಸಲಾಗುತ್ತದೆ. ಗಣರಾಜ್ಯೋತ್ಸವ ಬಂದಿದೆ, ಸಡಗರ ನಾಡಿಗೆ ತಂದಿದೆ.